ಅದೇ ನನ್ನ ಕಾಮೆಂಟ್ಸ್ ನೋಡಿ ನೇಣಾಕೊಂಡು ಸತ್ತೋಗ್ಬೇಕು ಅನಿಸುತ್ತೆ ಅಂದ್ರಲ್ವಾ, ಆ ಥರ ನೇಣಾಕೊಂಡು ಸತ್ತೋಗ್ಬೇಕು ಅನ್ನೋ ಥರ ಯಪ್ಪ ಯೂಟ್ಯೂಬ್ ಮಾಡಲ್ಲ. ನಾನು ಬೇಕಾದ್ರೆ ನೇಣಾಕೊಂಡು ಸತ್ತೋಗ್ಬಿಡ್ತೀನಿ ಬಿಟ್ಟರೆ ಯೂಟ್ಯೂಬ್ ಮಾತ್ರ ಮಾಡಲ್ಲ. ಸತ್ತೋಗೋ ಥರ ಯಾರಿಗೂ ಆಗಲ್ಲ. ಎಂತೆಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆ ಎಷ್ಟು ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾರೆ, ಎಷ್ಟು ಕೆಟ್ಟದಾಗೆಲ್ಲ ಟ್ರೋಲ್ ಮಾಡ್ತಾರೆ. ಬೀದಿಲಿ ಹೋಗ್ಬೇಕಾರೆ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ. ಅದೇ ಥರ ನಿಮ್ಮ ಕೈಲಿ ನನ್ನ ಕಾಮೆಂಟ್ಸು ನನ್ನ ವೀಡಿಯೋಸ್ ನೋಡೋಕ್ಕಾಗಲಿಲ್ಲ ಅಂದರೆ ವೀಡಿಯೋನೇ ನೋಡಬೇಡಿ, ಓಕೆನಾ? ಅಷ್ಟೇ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಬದುಕಕ್ಕೆ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಅವರು ನನ್ನ ವೀಡಿಯೋಸ್ ನೋಡಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಅವ್ರ ಮಕ್ಕಳು ಗಂಡನೆಲ್ಲ ಯಾರು ನೋಡ್ತಾರೆ? ಅದಕ್ಕೆ ಓಕೆ, ಇದಿಲ್ಲಿಗೆ ಬಿಡೋಣ, ಓಕೆನಾ? ಅದು ಬಿಟ್ಟು ನನ್ನ ಬಗ್ಗೆ ಅಲ್ಲಿ ಆಡ್ಕೊಳ್ಳೋದು ಎಲ್ಲ ಆಡ್ಕೊಳ್ಳೋದು, ಹೇಳೋರಿಲ್ಲ ಕೇಳೋರಿಲ್ಲ, ಗಂಡ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾನೆ, ಊರಿಗೆ ಅದೇನೋ ಏನು ಹೇಳ್ತಾರೆ ಹಂಗದೆಲ್ಲ ಹೇಳಕ್ಕೆ ಬರಲ್ಲ ಆ ಮಾತುಗಳೆಲ್ಲನೂ. ಆ ಥರ ಎಲ್ಲ ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಬಿಟ್ಟು ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಸಂಸಾರ, ನಿಮ್ದೇನೈತೆ ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಕೆಡ್ಸ್ಕೊಂಡು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಏನಾದರೂ ಕಷ್ಟ ಬಂದಾಗ ನಾನು ಬರಲ್ಲ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ. ನಿಮ್ಮ ಕಷ್ಟ ನೀವೇ ಪಡಬೇಕು. ಹಂಗಂದ್ರಿ ನನ್ನ ಬಗ್ಗೆ ಯಾಕೆ ಮಾಡಿ ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಿ. ನೀವು ಯಾರು? ನೀವು ಎಲ್ಲಿದ್ದೀರಾ? ನೀವೇನಾಗಬೇಕು ನನಗೆ? ಪ್ರತಿಯೊಂದೂ ಬಂದು ಇಲ್ಲಿ ಕುತ್ಕೊಂಡು ವಿಡಿಯೋ ಮುಂದೆ ಮಾತಾಡಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಎಲ್ಲರಿಗೂ ಅಷ್ಟೇ ತುಂಬ 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 ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲನೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರು ಅಂತಲೇ ಗೊತ್ತಿರಲ್ಲ. ನಾನು ಈ ಫೀಲ್ಡಿಗೆ ಹೊಸಬ್ಳು ಯೂಟ್ಯೂಬಲ್ಲಿ. ಇನ್ನೂ ನನ್ನ ವೀಡಿಯೋ ಸ್ಟಾರ್ಟ್ ಆಗಿ 7 months 8 months ಆಗಿದೆ ಅಷ್ಟೇ. ಅಷ್ಟರಲ್ಲಿ ನನಗೆ 2,000 ಫ್ಯಾಮಿಲಿ ಇದೆ. ನನಗೆ ಯೂಟ್ಯೂಬ್ ಫ್ಯಾಮಿಲಿ 2,000 ಜನ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ವೀಡಿಯೋಸ್ಗೆಲ್ಲನೂ ಯಾರು ಲೈಕ್ ಮಾಡ್ತೀರಾ, ವೀಡಿಯೋಸ್ ಕಾಮೆಂಟ್ ಮಾಡ್ತೀರಾ, ತುಂಬ ಥ್ಯಾಂಕ್ ಯು. ಯಾಕಂದರೆ ನಾನು ಇರೋದೆಲ್ಲೋ, ನೀವಿರೋದೆಲ್ಲೋ, ಆದರೂ ಡೈಲಿ ಬಂದು ಲೈವಲ್ಲಿ ಕುತ್ಕೊಂಡು ಮಾತಾಡ್ತೀರಾ, ಒಂದೊಂದು ವೀಡಿಯೋಗೂ ಕಾಮೆಂಟ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ನನಗೆ ಯಾವ ಥರ ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ. ನಿಮಗೆಲ್ಲ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. 2,000 ಸಬ್ಸ್ಕ್ರೈಬರ್ಸ್ ಆಗೋಗಿದ್ದಾರೆ. ನಾನು ಇಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಯೂಟ್ಯೂಬು ಮಾಡು ಅಂತ ಹೇಳಿದ್ದೆ ನಮ್ಮ ಹಸ್ಬೆಂಡು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನಗೇನಿಲ್ಲ ಅಂದರೂ ಅವರು ಒನ್ ಇಯರ್ ಮುಂಚೆಯಿಂದನೂ ಹೇಳಿದ್ದಾರೆ ಯೂಟ್ಯೂಬ್ ಮಾಡು ಅಂತ. ಸುಮ್ಮನೆ ನಾನು ನಾರ್ಮಲ್ ಇನ್ಸ್ಟಾದಲ್ಲಿ ರೀಲ್ಸು ಅದು ಇದು ಮಾಡ್ಕೊಂಡಿದ್ದೆ. ಅವರೇ ಹೇಳಿದ್ರು, ಸುಮ್ಮನೆ ಇದರಲ್ಲೆಲ್ಲ ರೀಲ್ಸ್ ಅದು ಇದು ಮಾಡೋ ಬದಲು ನೀನು ಯೂಟ್ಯೂಬ್ ಮಾಡ್ಬೋದಲ್ವಾ ಅಂತ ಹೇಳಿದ್ರು. 1 year ಟೈಮ್ ತೊಗೊಂಡೆ ನಾನು. ಯಾಕಂದರೆ ನನಗೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಎಲ್ಲ ನಾಚಿಕೆ ಇರ್ತಿತ್ತು. ಆದ್ದರಿಂದ ನನಗೆ ಅಷ್ಟು ನೀಟಾಗಿ ಮಾತಾಡೋಕ್ಕೂ ಬರಲ್ಲ. ಅಂದರೆ ಏನೇ ಒಂದು ವಿಷಯನ ಅಷ್ಟು ನೀಟಾಗಿ ಎಲ್ಲರಿಗೂ ಹೇಳೋಕ್ಕೆ ಬರೋದೇ ಇಲ್ಲ. ಆ ಥರ ಇದ್ದಿದ್ದಕ್ಕೆ ನಾನು ವೀಡಿಯೋಸ್ ಮಾಡಿದ್ರೆ ಹೆಂಗೋ ಏನೋ ಅಂದ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿದೆ. ಮತ್ತು ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋಸ್ 1-2 ವೀಡಿಯೋಸ್ ಮಾಡಿದ್ದು ನಾನು ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂದರೆ ನನಗೆ ಅದಷ್ಟು ನೀಟಾಗಿ ಬಂದಿಲ್ಲ. ಸ್ವಲ್ಪ ಮುಜುಗರ ಆಗ್ತಿತ್ತು ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಔಟ್ಸೈಡೆಲ್ಲ ಓಡಾಡಿದಾಗ ವೀಡಿಯೋಸು ಫೋನ್ ಇಟ್ಕೊಂಡು ಹಿಂಗೆ ವೀಡಿಯೋ ಮಾಡ್ತಾಯಿದ್ರೆ ಎಲ್ಲ ಮುಖ ನೋಡ್ತಿದ್ರಲ್ಲ, ಆದ್ದರಿಂದ ಯಾವುದು ವೀಡಿಯೋಸ್ ಏನೂ ಮಾಡ್ತಾ ಇರಲಿಲ್ಲ ನನಗೆ. ಅದೊಂದು ಸ್ವಲ್ಪ ನಾಚಿಕೆ ಇದ್ದಿದ್ದಕ್ಕೆ 1-2 ವೀಡಿಯೋಸ್ನ ಮಾಡಿದ್ದೀನಿ. ಮಾಡಿದ್ಬಿಟ್ಟು ಅದು ಹಂಗೆ ಡಿಲೀಟ್ ಮಾಡಿಬಿಟ್ಟಿದ್ದೆ. ಹೆಂಗೆ ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತು ಯೂಟ್ಯೂಬ್ ಬಗ್ಗೆ ನನಗೊಂದು ಚೂರು ಗೊತ್ತಿರಲಿಲ್ಲ. ಸ್ಟಾರ್ಟಿಂಗು ಒಂದು ದೇವಸ್ಥಾನಕ್ಕೆ ಯಾವಾಗಲೂ ಹಂಗೆ ನಾನು ಎಲ್ಲೇ ಹೋದ್ರೂ ಸ್ನ್ಯಾಪ್ ಹಾಕೋದು, ವೀಡಿಯೋಸ್ ಮಾಡೋದು ಮಾಡ್ತಾಯಿದ್ದೆ. ಹಂಗೇ ಸರಿ ಅಂತ ಹೇಳ್ಬಿಟ್ಟು ಫಸ್ಟು ವೀಡಿಯೋ ಮಾಡಿದ್ದು ನಾನು ಬಂಡೆ ಮಂಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ಫಸ್ಟು ವೀಡಿಯೋ ಮಾಡಿದ್ದು ನಾನು. ಆವತ್ತು ಅಷ್ಟೇ ಹೋಗ್ಬೇಕಾದ್ರೆ ನಾರ್ಮಲಾಗೇ ವೀಡಿಯೋ, ಅದಕ್ಕೆ ಮುಂಚೆನೂ ವೀಡಿಯೋಸ್ ಮಾಡಿದ್ನಲ್ವ, ಅದೇ ಥರನೇ ವೀಡಿಯೋಸ್ ಮಾಡ್ಕೊಂಡು ಹೋಗ್ಬಿಟ್ಟು ಬಂದಮೇಲೆ ನೈಟ್ ಹಸ್ಬೆಂಡ್ ನೋಡಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ಪರವಾಗಿಲ್ಲ, ಇಷ್ಟು ಮಾತ್ರ ಮಾಡಿದ್ರೆ ಫಸ್ಟ್ ಟೈಮ್ ಅಲ್ವಾ, ಮಾಡ್ತಾರು ಆಮೇಲೆ ಕಲ್ತ್ಕೊಂತೀಯ ಅಂತೇಳ್ಬಿಟ್ಟು ಅದೇ ವೀಡಿಯೋನ ಹೆಂಗೂ ಟೆಂಪಲ್ಗೆ ಹೋಗಿದ್ಯಲ್ಲ, ಸರಿ ಇದೇ ವೀಡಿಯೋನೇ ಅಪ್ಲೋಡ್ ಮಾಡೋಣ ಫಸ್ಟು ವೀಡಿಯೋ ಅಂತೇಳ್ಬಿಟ್ಟು ಅಂತ
ಅದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅಪ್ಲೋಡ್ ಮಾಡಿದ ತಕ್ಷಣ ರೆಸ್ಪಾನ್ಸು ತುಂಬ ಚೆನ್ನಾಗೇ ಇತ್ತು. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿದ್ಮೇಲೆ ಒಂದೊಂದೇ ವಿಡಿಯೋ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಹೇಳ್ಬೇಕು ಅಂದರೆ ಖುಷಿ ಪಟ್ಟೋರ್ಗಿಂತ ಅದು ಹೇಳ್ತಾರಲ್ವ, ಹುರ್ಕೊಳ್ಳೋರೇ ಜಾಸ್ತಿ ಆಗಿಬಿಟ್ಟಿದ್ರು. ಸ್ಟಾರ್ಟಿಂಗು ನಾನು ವೀಡಿಯೋಸ್ ಮಾಡಬೇಕಾದ್ರೆ ಏನೇನೋ ಬೈಕೊಂಡವರು ಇದ್ದಾರೆ, ಅಂದ್ಕೊಂಡವರು ಇದ್ದಾರೆ, ಆಡ್ಕೊಂಡವರು ಇದ್ದಾರೆ. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು, ಯಾಕಂದರೆ ನನಗೆ ಸಬ್ಸ್ಕ್ರೈಬರ್ ಆಗ್ತಿದ್ರು. ನನಗೆ ಸಬ್ಸ್ಕ್ರೈಬರ್ಸ್ ಮೇನ್ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ಇನ್ನೊಬ್ಬರು ಸ್ಟಾರ್ಟ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಅವ್ರದ್ದು ರೀಚೇ ಆಗಿಲ್ಲ ಅಕೌಂಟು, ಅಷ್ಟು ಸಬ್ಸ್ಕ್ರೈಬರ್ಸ್ ಹಾಗೇ ಇಲ್ಲ. ಅದಕ್ಕೆ ಯೋಚನೆ ಮಾಡಿದೆ, ನೋಡು ಇವಾಗ ನನಗೆ ಸಪೋರ್ಟ್ ಮಾಡೋರು ಇದ್ದಾರೆ, ಇವ್ರು ಮಾಡಿಲ್ಲ ಅಂದರೆ ಏನು ಇನ್ನೊಬ್ರು ಮಾಡೋರು ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ನಾನು ಯೂಟ್ಯೂಬು ಬಿಟ್ಟರೆ ಹೋಗುತ್ತೆ, ಬಿಡಬಾರ್ದು. ಇವ್ರು ಆಡ್ಕೊಂಡವ್ರ ಬಾಯಿನ ಮುಚ್ಚಿಸ್ಬೇಕಂದ್ರೆ ನಾನು ಯೂಟ್ಯೂಬ್ ಕಂಟಿನ್ಯೂ ಮಾಡಲೇಬೇಕು. ನೋಡೋಣ ಏನಾಗುತ್ತೋ ನಮ್ಮ ಮನೆ ಬರದಲ್ಲಿ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋಸ್ ಮಾಡಿದೆ. ಮಾಡಿದ ತಕ್ಕಂಗೆ ಚೆನ್ನಾಗಿ ಓಡ್ತಾ ಇದೆ. ಸ್ಟಾರ್ಟಿಂಗು 1 ಮಂತು ಸ್ವಲ್ಪ ಕಷ್ಟ ಆಯಿತು, ನಮ್ಮಪ್ಪಗೆ ಹುಷಾರಿರಲಿಲ್ಲ ಅಂತ ಆ ಟೈಮಲ್ಲಿ ವೀಡಿಯೋಸ್ ಮಾಡಿರಲಿಲ್ಲ. ಅದೊಂದು ಸ್ವಲ್ಪ ನನಗೆಲ್ಲೋ ಎಡವಟ್ಟು ಅಂತ ಅನ್ನಿಸ್ತು. ಯಾಕೆಂದರೆ ನೀಟಾಗಿ ಹೋಗ್ತಾ ಇತ್ತು, ವೀವಿಂಗು ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಆದರೆ ಆ ಟೈಮ್ 1 ಮಂತ್ ನಾನು ವೀಡಿಯೋಸ್ ಹಾಕಲಿಲ್ಲ ಅಂತ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಸ್ವಲ್ಪ ವಾಚ್ ಅವರೆಲ್ಲ ಕಮ್ಮಿ ಆಗೋಯ್ತು. ಅದೊಂದು ನನಗೆ ಸ್ವಲ್ಪ ಬೇಜಾರಾಗ್ತಾಯಿದೆ. ಏನಂದರೆ ಅದು ನಾನು ಹಂಗೆ ಕಂಟಿನ್ಯೂ ಮಾಡಿಬಿಟ್ಟಿದ್ರೆ ಇಷ್ಟೊಂದು ನನ್ನ ವಾಚ್ ಅವರು ಕಂಪ್ಲೀಟ್ ಆಗಿಬಿಡ್ತಿತ್ತೇನೋ ಗೊತ್ತಿಲ್ಲ. ನನಗೆ ವಾಚ್ ಓವರ್ ಒಂದು ಆಗಲಿಲ್ಲ, ಅದೊಂದು ಸ್ವಲ್ಪ ಬೇಸರ ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಯೂಟ್ಯೂಬಿಂದ ನನಗೇನೋ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ಬರ್ತಾಯಿದೆ. ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಕೊಂಡು ಡೈಲಿ ಒಂದೊಂದು ವೀಡಿಯೋ ಮಾಡಿಕೊಂಡು ನೆಮ್ಮದಿಯಾಗಿದ್ದೀನಿ. ಸ್ಟಾರ್ಟಿಂಗು ನನಗೆಷ್ಟು ಕಾಮೆಂಟ್ಸ್ ಎಲ್ಲ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಹೆಂಗೆ ಬಂದಿತ್ತು ಅಂದರೆ, ನನ್ನ ಹತ್ರ ಇವಾಗಲೂ ಅದು ಇಟ್ಕೊಂಡಿದ್ದೀನಿ. ಏನು ಗೊತ್ತಾ, ಇವಾಗ್ಲೂ ಅಷ್ಟೇ ಅದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅವರು ಮಾಡಿದ್ದು ಕಾಮೆಂಟ್ಸು ನಾನು ಹೆಂಗೆ ಮಾಡಿದ್ರು ಅಂದರೆ ಅಸಹ್ಯವಾಗಿ. ಒಂದು ಹೆಣ್ಮಕ್ಳ ಹತ್ರ ಆ ಥರ ಮಾತಾಡಲೇಬಾರ್ದು, ಆ ಥರ ಎಲ್ಲ ಮಾತಾಡಿದ್ದಾರೆ ನನ್ನ ಹತ್ರ. ಯಾರೂ ಅಲ್ಲ, ತುಂಬ ಹತ್ರನೇ ಇದ್ದರು. ಅವ್ರು ಯಾರು ಅಂತಲೂ ಗೊತ್ತಿತ್ತು ನನಗೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ, ಆಮೇಲೆ ನೋಡಿದೆ ಯಾರು ಅಂತ ಗೊತ್ತಾಯಿತು. ಗೊತ್ತಾಗಿದ ತಕ್ಷಣ ನಾನೇನು ಮಾಡಿದೆ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಬಿಟ್ಟೆ. ಎಲ್ಲನೂ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ಇವಾಗಲೂ ನಾನು ಹತ್ರ ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಬೇಕಾಗುತ್ತೆ ಯಾವಾಗಾದ್ರೂ ಅಂತ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಅದನ್ನು ಮಾಡಿಕೊಂಡು ನಾನು ಒಂದೇ ಕಾಮೆಂಟೇ ಹಾಕಿದ್ದು ರಿಟರ್ನು. ಸರಿ, ನೀವು ಯಾರು, ಅದು ಎಷ್ಟೊತ್ತಲ್ಲಿ ಗೊತ್ತಾ, 11 ಗಂಟೆ ರಾತ್ರಿ ಆಗಿತ್ತು. 11 ಗಂಟೆ ರಾತ್ರಿಯಲ್ಲೂ ಅದು ಕಾಮೆಂಟು ಮಾಡ್ತಾನೆ ಇದ್ರು ಅವರು, ರಿಪ್ಲೈ ಮಾಡ್ತಾನೆ ಇದ್ರು. ಒಂದಷ್ಟು ಜನ ನನಗೆ ಸಬ್ಸ್ಕ್ರೈಬರ್ಸು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಬೆಳಿಬೇಕಾದ್ರೆ ಕಾಲು ಎಳೆಯೋರು ಬಂದೇ ಬರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಿಡಿ ಅಕ್ಕ ಅಂತಲೂ ಹೇಳ್ತಾಯಿದ್ರು. ಆದ್ರೂ ಅಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ ಅಂದರೆ ಅವ್ರು ಯಾರು ಅಂತ ನಾವು ತಿಳ್ಕೊಬೇಕಲ್ವಾ ಅನ್ನೋದು ಒಂದಿತ್ತು ಮೈಂಡಲ್ಲಿ. ಅದರಲ್ಲೂ ಒಂದು ಹೆಣ್ಣಿನೇ ಶತ್ರು ಅಂತ ಹೇಳ್ತಾರಲ್ಲ, ಅದು ಕರೆಕ್ಟೇ. ಯಾಕಂದರೆ ಹೆಣ್ಣಿನೇ ಶತ್ರು ಅನ್ನೋ ಥರ ನನ್ನ ಇದರಲ್ಲಿ ಆಯಿತು. ಕಾಮೆಂಟ್ಸ್ ಮಾಡ್ತಾಯಿದ್ರು. ನಾನು ಒಂದೇ ಕಾಮೆಂಟ್ಸ್ ರಿಟರ್ನ್ ಹೇಳಿದ್ದವ್ರಿಗೆ, ನೀವು ಯಾರು ಅಂತ ನನಗೆ ಗೊತ್ತಾಯಿತು. ಸರಿ, ಬೆಳಗ್ಗೆ ಬರ್ತೀನಿ, ನಿಮ್ಮ ಮನೆ ಹತ್ರ ಮಾತಾಡೋಣ, ಇಬ್ಬರು ಸೇರಿಕೊಂಡು. ಸುಮ್ಮನೆ ಕಾಮೆಂಟಲ್ಲಿ ಮಾತಾಡೋದು ಬೇಡ, ನಿಮ್ಮ ಮನೆ ಮುಂದೆನೇ ಬರ್ತೀನಿ, ಮಾತಾಡೋಣ ಅಂತ ಅಂದೆ. ಅಷ್ಟೇ ಗೈಸ್. ನನ್ನದು ಒಂದೇ ಒಂದು ಕಾಮೆಂಟಿಗೆ ಅವರು ಫುಲ್ಲು ಅವ್ರು ಮಾಡಿದ ಕಾಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಏನೂ ಇರಲಿಲ್ಲ. ಅವ್ರು ಮಾಡಿದ ಕಾಮೆಂಟು ಆಗಲಿ, ಅವ್ರದ್ದು ಏನದು ಒಂದು ಫೇಕ್ ಅಕೌಂಟು ಕ್ರಿಯೇಟ್ ಮಾಡಿಕೊಂಡು ನನಗೆ ಮೆಸೇಜ್ ಮಾಡ್ತಿದ್ರಲ್ಲ, ಕಾಮೆಂಟ್ಸ್ ಹಾಕ್ತಿದ್ರಲ್ಲ, ಆ ಅಕೌಂಟು ಎಲ್ಲ ಹುಡುಕಿದ್ರು ಅದು ಸಿಗ್ತಾಯಿಲ್ಲ. ಬೇಕು ನೀವು ಅದನ್ನು ನೋಡಬೇಕಂದ್ರೆ ಬೇಕಾದ್ರೆ ಕಾಮೆಂಟ್ ಹಾಕಿ, ನನ್ನದು ಸ್ಕ್ರೀನ್ ರೆಕಾರ್ಡ್ದು ನಾನು ನಿಮಗೆ ಬೇಕಾದ್ರೆ ಅದು ಯಾರು ಮಾಡಿರೋದು, ಯಾವ ಅಕೌಂಟಿಂದ ಬಂದಿದೆ ಅಂತೇಳ್ಬಿಟ್ಟು ನಾನು ಅದನ್ನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಅಷ್ಟು ಭಯ ಇದೆ. ಭಯ ಇರೋರು ಬಂದು ಡೈರೆಕ್ಟಾಗಿ ಮಾತಾಡಬೇಕು, ಸುಮ್ಮನೆ ಕಾಮೆಂಟ್ ಮಾಡೋದಲ್ಲ. ಮತ್ತು ನಾನು ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಬೇಡ ಅದೆಲ್ಲನೂ, ಸುಮ್ಮನೆ ಇನ್ನೂ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಯಾ, ಎಷ್ಟು ಗೊತ್ತಾ, ಅವಾಗ ನಾನು ಮಾಡಿ 1 ಮಂತ್ ಆಗಿತ್ತು ಅಷ್ಟೇ. 1 ಮಂತಿಗೆ ಸಬ್ಸ್ಕ್ರೈಬರ್ಸು ಚೆನ್ನಾಗಿ ಆಗ್ತಿದ್ರು. ಅವರು ಯೂಟ್ಯೂಬ್ ಮಾಡಿದರು, ಅವ್ರಿಗಷ್ಟರಲ್ಲೇ ಅವ್ರಿಗೇನೂ ಆಗಿರಲಿಲ್ಲ. ಅದಕ್ಕೆ ಅರ್ಧ ಹೊಟ್ಟೆ ಊರಿಗೇನೋ ಗೊತ್ತಿಲ್ಲ ಅವ್ರು ಆ ಥರ ಮಾಡಿದ್ದು. ಮತ್ತು ಅದನ್ನು ಅಲ್ಲಿಗೆ ಬಿಟ್ಬಿಡೋಣ, ಅವ್ರಿಗೂ ಹೆಣ್ಮಕ್ಳಿದ್ದಾರೆ, ದೇವ್ರು ನೋಡ್ಕೋತಾರೆ ಅಷ್ಟೇ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಬಿಟ್ಬಿಟ್ವಿ ಅದನ್ನು. ಮತ್ತು ಅದನ್ನು
ದೊಡ್ಡದು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಅದು ಬಿಟ್ಟು ತುಂಬ ಹತ್ರದವರು ಇನ್ನೂ ಒಬ್ಬರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ, ನನ್ನ ವೀಡಿಯೋಸ್ ಕಾಮೆಂಟ್ ಮಾಡೋರು ನೋಡಿದ್ರೆ ಅವ್ರಿಗೆ ಅದನ್ನ ನೋಡಿನೇ ಅವ್ರಿಗೆ ನೇಣಾಕೊಂಡು ಸತ್ತೋಗ್ಬೇಕು ಅನಿಸ್ತಾ ಇತ್ತಂತೆ. ಏನೋ ಗೊತ್ತಿಲ್ಲ ಅವ್ರಿಗೆ ಅದು ಯಾಕೆ ಆ ಥರ ಅನ್ನಿಸ್ತು ಅಂತ. ನನಗೇನೆ ಶಾಕ್ ಆಯಿತು. ಅವರು ನೇಣಾಕೊಂಡು ಸತ್ತೋಗೋ ಥರ ನಾನು ವೀಡಿಯೋಸ್ ಏನು ಮಾಡ್ತಾಯಿದ್ದೀನಿ. ಅಷ್ಟೊಂದು ಪ್ರಾಬ್ಲಮ್ ಆದರೆ ಅವ್ರು ನನ್ನ ವೀಡಿಯೋಸ್ ನೋಡೋದೇ ಬೇಡ, ಸುಮ್ಮನೆ ಏನಕ್ಕೆ ನನ್ನ ವೀಡಿಯೋಸ್ ನೋಡಿ ಅವ್ರಿಗೆ ನೇಣಾಕೊಳ್ಳೋ ಥರ ಎಲ್ಲ ಆಗುತ್ತೆ ಅನ್ನೋ ಥರ ಎಲ್ಲ ಅದನ್ನು ಯೋಚನೆ ಮಾಡಿದೆ. ಆವಾಗ ಒಂದು ಸ್ವಲ್ಪ ನನಗೆ ಮೈಂಡೇ ಚೇಂಜ್ ಆಗೋಯ್ತು. ಯಾಕೆ ಈ ಥರ ಮಾಡೋದ್ರಿಂದ ಅವ್ರಿಗೆಲ್ಲ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾನು ಯಾಕೆ ವೀಡಿಯೋಸ್ ಮಾಡಬೇಕು, ಬೇಡ ಅನ್ನೋ ಥರ ಒಂದು ಸ್ವಲ್ಪ ಅದು ಬಂದು ಒಂದು 5 months ಆದಮೇಲೆ 1000 ಸಬ್ಸ್ಕ್ರೈಬರ್ಸ್ ಆಗೋಗ್ಬಿಟ್ಟಿದ್ರು ಅಷ್ಟರಲ್ಲಿ. ಆಮೇಲೆ ಅದು ಬಂದು ಆವಾಗ ಗೊತ್ತಾಯಿತು ನನಗೆ ಈ ಥರ ಎಲ್ಲ ಮಾತಾಡ್ಕೊಂಡ್ರು ಅಂತ. ಆದರೆ ಆವಾಗಲೂ ಅಷ್ಟೇ ನಾನು ಒಂದು ಸ್ವಲ್ಪ ಮಾಡೋದೇ ಬಿಟ್ಬಿಟ್ಟಿದ್ದೆ ವೀಡಿಯೋಸ್ನ. ಆವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಇವಾಗ ವಿಡಿಯೋ ಮಾಡ್ತಾಯಿದ್ಯಾ, ಕರೆಕ್ಟಾಗೆ ಮಾಡ್ತಾಯಿದ್ಯಾ, ನೀನು ಆ ಥರ ಎಲ್ಲರ ಹತ್ರ ಉಗ್ಗಿಸ್ಕೊಳ್ಳೋ ಥರ ಬೇರೆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ, ಮಾಡ್ಕೊಂಡು ಇವಾಗ ಹೆಂಗೆ ಮಾಡ್ಕೊಂಡು ಹೋಗ್ತಾಯಿದ್ಯಾ ಹಂಗೆ ಮಾಡ್ಕೊಂಡು ಹೋಗು, ಸುಮ್ಮನೆ ಯಾಕೆ ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತೀಯಾ. ಯಾರೂ ಅಷ್ಟೇ ಬೆಳೀತಾ ಇದ್ದಾರೆ ಅಂತಂದರೆ ಕಾಲು ಎಳೆಯೋಕ್ಕೆ ನಿಂತಿರ್ತಾರೆ, ಬಿಟ್ಟರೆ ಒಬ್ರನ್ನ ಶಬಾಷ್ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಬೆಂತಟ್ಟಿ ಮೇಲೆ ಎತ್ತೋರು ಕಮ್ಮಿನೇ. ಅದಕ್ಕೆ ನೀನು ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ನಿನ್ನ ಪಾಡಿಗೆ ನೀನು ಮಾಡು. ಏನಾದರೂ ತಪ್ಪಿದರೆ ನಾನು ನಿನ್ಗೆ ಹೇಳ್ತೀನಿ, ನಾನೇನು ಹೇಳಿದ್ಮೇಲೆ ಅದನ್ನು ಕೇಳಿಕೊಂಡು ನೀನು ನಿನ್ನ ಪಾಡಿಗೆ ನೀನು ವೀಡಿಯೋಸ್ ಮಾಡ್ಕೊಂಡು ಹೋಗು, ಬೇರೆಯವ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಬೇಡ. ನಿಂಗೆ ಯೂಟ್ಯೂಬ್ ಮಾಡೋಕ್ಕೆ ಹೇಳಿರೋದು ನಾನು ಏನು ಹೇಳಿದ್ರೆ ಅದನ್ನು ಮಾಡ್ಕೊಂಡು ಹೋಗು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಒಂದು ಸ್ವಲ್ಪ ನಂಗೆ ಧೈರ್ಯ ಕೊಟ್ಟರು. ಆಮೇಲೆ ನಾನು ಯಾರು ಏನೇ ಅಂದ್ಕೊಂಡ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಇದುವರೆಗೂ ಯಾರ ಆ ಥರ ಕೆಟ್ಟದಾಗಿ ಬೇರೆಯವ್ರು ಯಾರೂ ಅಂದಿಲ್ಲ. ತುಂಬ ಹತ್ತಿರದವ್ರು ಇರ್ತಾರಲ್ಲ ಅಂಥವ್ರಿಗೇ ಹೊಟ್ಟೆ ಉರಿ ಅನಿಸುತ್ತೆ. ತುಂಬ ಹತ್ರದವ್ರೇ ನಾನು ತುಂಬ ಹಚ್ಕೊಂಡಿದ್ದೆ ಅವ್ರನ್ನೆಲ್ಲ, ನಾನು ಅಂಥವ್ರೇ ಕಾಮೆಂಟ್ಸ್ ಮಾಡಿರೋದು. ಅದು ಬಿಟ್ಟರೆ ಬೇರೆಯವ್ರು ಯಾರೂ ಅಷ್ಟೇ. ನಾನು ಇವಾಗ ಇಷ್ಟು ಪಾರ್ಲರ್ಗೆಲ್ಲ ಬರ್ತಾರಲ್ಲ ಕಸ್ಟಮರ್ಸ್ ಕ್ಲೈಂಟ್ಸ್ ಎಲ್ಲನೂ, ಅವರು ಅಷ್ಟೇ ಇದುವರೆಗೂ ಬಂದವರು ಯಾರೂ ಆ ಥರ ಮಾತಾಡಿಲ್ಲ. ಎಲ್ಲರೂ ಅದೇ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀಯಾ ಅಂತೆಲ್ಲ ಹೇಳ್ತಾರೆ. ನನಗೆ ನಿಜ ಹೇಳ್ತೀನಿ ನೋಡಿ, ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ನನಗೆ ಅನ್ಸೋದೇ ಇಲ್ಲ. ನನಗೆ ಇನ್ನೂ ಮಾತಾಡೋದು ಕಲಿಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ವೀಡಿಯೋಸು ಅಂತ ಅಂದ್ಕೊಳ್ತಾನೆ ಇರ್ತೀನಿ. ಬಿಟ್ಟರೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಎಲ್ಲರೂ ನನಗೆ ಒಂದು ಸ್ವಲ್ಪ ಹೊಗಳ್ತಾರೆ, ಚೆನ್ನಾಗಿ ಮಾಡ್ತೀರಾ, ಹಂಗಿದೆ ಹಿಂಗಿದೆ ವೀಡಿಯೋಸ್ ಅಂತೆಲ್ಲನೂ, ಮತ್ತು ಕಂಟೆಂಟ್ ಎಲ್ಲನೂ ಹೊಸದಾಗಿ ಇನ್ನೂ ಯಾವುದಾದ್ರೂ ಕ್ರಿಯೇಟ್ ಮಾಡಿ ಅಂತೆಲ್ಲ ಹೇಳ್ತಾರೆ. ತಪ್ಪಿದರೆ ಹೇಳಿ, ಪರವಾಗಿಲ್ಲ, ಅದರಲ್ಲಿ ಬೈಕೊಳ್ಳೋದೆಲ್ಲ ಬೇಡ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಬೈಕೊಂಡಿರೋರ್ಗೆ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲರೂ ಬೈಕೊಂಡ್ರಿ ಅಂತ ಹೇಳಿಲ್ಲ. ಯಾವುದೋ ಒಂದು 100%ಅಲ್ಲಿ ಒಂದು 1% ಅಷ್ಟೇ ಬೈಕೊಳ್ಳೋರು ಇರೋದು. 99% ಯಾರೂ ನನ್ನನ್ನು ಆ ಥರ ಬೈಕೊಳ್ಳೋರು ಇಲ್ಲ. ಅದರಿಂದ ನಾನು ನಮ್ಮ ಯಜಮಾನ್ರು ಹೇಳಿದ್ರು, 1% ಅಷ್ಟು ಜನಕ್ಕೋಸ್ಕರ 99% ಇರೋ ಜನನ ಯಾಕೆ ಬಿಡ್ತೀರಾ, ಅವರು ಇಂಪಾರ್ಟೆಂಟ್ ನಮಗೆ, ಇವರೆಲ್ಲ ಇಂಪಾರ್ಟೆಂಟ್ ಅಲ್ಲ, ಅದೆಲ್ಲ ಜುಜುಬಿ ಬಿಟ್ಟಾಕು ಅಂತ ಅಂದರು. ಅವತ್ತಿಂದ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ ನಾನು ಯೂಟ್ಯೂಬ್ ಮಾಡಿಕೊಂಡು ಇಷ್ಟು ಸಬ್ಸ್ಕ್ರೈಬರ್ 2000 ಸಬ್ಸ್ಕ್ರೈಬರ್ಸ್ನ ಪ್ರೀತಿ ವಿಶ್ವಾಸನ ಗಳಿಸಿದ್ದೀನಿ. ನನಗಿದಕ್ಕಿಂತ ಇನ್ನೇನು ಬೇಕು ಹೇಳಿ. ಮತ್ತು ಚಾನಲ್ ಒಂದು ವಾಚ್ ಓವರ್ ಕಂಪ್ಲೀಟ್ ಆಗಿಬಿಟ್ಟು ಮಾನಿಟೈಸ್ ಆಗಿಬಿಟ್ರೆ ನನಗಿನ್ನೇನು ಬೇಡ. ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋಸ್ ಮಾಡಿಕೊಂಡು ಇದರಲ್ಲಿ ಏನಂದರೆ ಒಂದು ನಮ್ಮ ಫ್ಯಾಮಿಲಿ, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಫುಲ್ ರಿಚ್ಚೂ ಇಲ್ಲ, ಈ ಕಡೆ ಇದೂ ಇಲ್ಲ. ಹೆಂಗೆ ಅಂತಂದರೆ ಮಧ್ಯದಲ್ಲಿದ್ದೀವಿ. ಒಂದು ಸ್ವಲ್ಪ ಏನಾದ್ರೂ ಯೂಟ್ಯೂಬಿಂದ ಅರ್ನ್ ಮಾಡೋದ್ರಿಂದ ನಮಗೇನಾದರೂ ಅದರಿಂದ ಒಂದು ಸ್ವಲ್ಪ ಅರ್ನ್ ಮಾಡಿದ್ರೆ ಕಷ್ಟಕ್ಕಾಗುತ್ತಲ್ವ. ಅದರಿಂದ ನಾನು ನನ್ನ ಹಸ್ಬೆಂಡ್ಗೊಂದು ಹೆಲ್ಪ್ ಅಂತ ಮಾಡ್ಬೋದಲ್ವ. ಅದರಿಂದನೇ ನಾನು ಇವಾಗ ಆಲ್ರೆಡಿ ನಾನೊಂದು ಅರ್ನ್ ಮಾಡ್ತಾಯಿದ್ದೀನಿ ನನ್ನ ಕೆಲಸದಿಂದ. ಆದ್ರೂ ಇದರಲ್ಲೂ ಒಂದು ಸ್ವಲ್ಪ ಅರ್ನ್ ಮಾಡಿ ನಾನು ನನ್ನ ಹಸ್ಬೆಂಡ್ ಅಷ್ಟೇ, ಬೇರೆ ಯಾರೂ ಇಲ್ಲ ನಮಗೆ. ನಾವಿಬ್ಬರೇನೇ ದುಡ್ಡು ಚೆನ್ನಾಗಿ ಬದುಕಬೇಕು, ನಮಗೂ ಒಂದು ಏನೇನೋ ಕನಸಿದ್ದಾವೆ, ಅದನ್ನೆಲ್ಲ ನನಸು ಮಾಡ್ಕೋಬೇಕು ಅಂತ ತುಂಬ ಕನಸು ಕಟ್ಕೊಂಡು ಬೆಳೀತಾ ಇದ್ದೀವಿ. ಅದಕ್ಕೋಸ್ಕರನೇ ನಾನು ಒಂದು ಸ್ವಲ್ಪ ಎಫರ್ಟ್ ಎಲ್ಲ ಹಾಕಿ ವೀಡಿಯೋಸ್ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಏನೇನೋ ಇದೆ ನಮ್ಮ ಕನಸು, ಹೇಳ್ಕೊಳಕ್ಕಾಗಲ್ಲ ಅದೆಲ್ಲನೂ. ಮುಂದೆ ನೀವೇ ನೋಡ್ತಾ ಇರ್ತೀರ, ಪ್ರತಿಯೊಂದು ನಾನು ಶೇರ್ ಮಾಡ್ತಾ ಇರ್ತೀನಿ ನಿಮ್ಮ ಹತ್ರ. ನೀವು ಇವಾಗ 2000 ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಅವರೆಲ್ಲ ನನ್ನ ಫ್ಯಾಮಿಲಿ ಥರನೇ. ನನ್ನ ಫ್ಯಾಮಿಲಿಗೆ ಶೇರ್ ಮಾಡ್ದಿರೋ ವಿಷಯಗಳೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ನೋಡಿ, ನನಗೆ ಒಳ್ಳೆ ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು, ಒಳ್ಳೆ ಫ್ಯಾಮಿಲಿ ಮೆಂಬರ್ಸು ಅಂತ ನನಗೆ ಯಾರೂ ಇಲ್ಲ. ಎಲ್ಲರ ಹತ್ರನೂ ಅಷ್ಟೇ ನಾನು ಇಷ್ಟು ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ಆಲ್ಮೋಸ್ಟು
ಫೋನಲ್ಲಿ ಬೇರೆಯವ್ರ ಹತ್ರ ಮಾತಾಡೋದಕ್ಕಿಂತ ಬಂದು ಯೂಟ್ಯೂಬಲ್ಲಿ ಲೈವಲ್ಲಿ ಈ ಥರ ವೀಡಿಯೋಸಲ್ಲಿ ಕುತ್ಕೊಂಡು ಮಾತಾಡೋದೇ ಜಾಸ್ತಿ ಅದಕ್ಕೆ ನನಗೆ ಅವರೆಲ್ಲ ಬೇಕಾಗಿಲ್ಲ, ನಮ್ಗೆ ನೀವೇ ಬೇಕಷ್ಟೇ. ನೀವು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಬೆಳೆಸಿದ್ರೆ ನನಗೆ ಅದಕ್ಕಿಂತ ಇನ್ನೇನಿಲ್ಲ. ಓಕೆ ಗೈಸ್, ನಿಮಗೆ ನಾನು 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ವ, ಅದೇ ಖುಷಿಗೆ ಒಂದು ಸ್ವಲ್ಪ ಏನದು ಸೆಲೆಬ್ರೇಷನ್ ಅಂತ ಮಾಡ್ಕೊಂಡಿದ್ದೀನಿ. ಅದು ಎಲ್ಲಿ ಹೋಗಿದೆ, ಏನು ಸೆಲೆಬ್ರೇಷನ್ ಹೆಂಗೆ ಮಾಡಿಕೊಂಡೆ ಅಂತೇಳ್ಬಿಟ್ಟು ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಮತ್ತು ಇದೇ ಥರ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಾಮೆಂಟು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಾಮೆಂಟ್ ಮಾಡಿ. ಮತ್ತು ನಾನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸು ಆಲ್ಮೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅದೇ ಥರ ವೀಡಿಯೋಸ್ ಮಾಡ್ತೀನಿ. ಓಕೆ, ಸಪೋರ್ಟ್ ಮಾಡಿ ನನಗೆ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇದೇ ಥರ ಇರಲಿ ಅಂತ ನಿಮಗೆಲ್ಲರಿಗೂ ಬೇಡ್ಕೊಳ್ತಾ ಇದ್ದೀನಿ. ಓಕೆ ಗೈಸ್, ನೋಡಿ, ಇದು 2K ಸಬ್ಸ್ಕ್ರೈಬರ್ಸ್ದು ಸೆಲೆಬ್ರೇಷನ್ ಬಂದು ನಾವು ದೊಡ್ಡಬಳ್ಳಾಪುರದಲ್ಲೇ ಮಾಡಿದ್ದು. ಸಿನಿ ವರ್ಲ್ಡ್ ಇದೆ ಅಲ್ವಾ, ಅದರಲ್ಲೇ ಏನಂದರೆ ಇದು ನನ್ನ ತಮ್ಮ ಬರ್ತ್ಡೇ ಮಾಡಿದ್ವಲ್ಲ ಅದೇ ಪ್ಲೇಸೇನೆ. ನನಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ಅಲ್ಲಿ ಅದು ಅರೇಂಜ್ ಮಾಡಿಬಿಟ್ಟಿದ್ರು ಅಲ್ಲೇನೆ. ನಾನು ಹೋಗೋಷ್ಟರಲ್ಲೇ ಕೇಕ್ ನನ್ನ ಮುಂದೆನೇ ತೊಗೊಂಡಿದ್ದು. ಅದು ಅರೇಂಜ್ ಮಾಡಿಸಿದ್ರು 2K ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬಿಟ್ಟು ಲೆಟರ್ಸ್ ಎಲ್ಲ ಮಾಡಿಸಿ ಅಲ್ಲಿ ಸರ್ಪ್ರೈಸ್ ಕೊಟ್ಟರು ನನಗೆ. ನಾವು ಯಾರು ಐಡಿಯಾನೇ ಇರಲಿಲ್ಲ ನಮಗೆ ಅಲ್ಲಿ ಆ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾವು ಬರ್ತಡೇಗೆ ಅಂತಲೇ ಹೋಗಿದ್ದು. ಅವ್ರು ನೋಡಿದ್ರೆ ಅಲ್ಲೇ ಹಾಗೆ ಅದೇ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಸಬ್ಸ್ಕ್ರೈಬರ್ಸ್ದು ಪಾರ್ಟಿ ಮಾಡಿದ್ವಿ ಸಪ್ರೇಟಾಗಿ. ಚೆನ್ನಾಗಿತ್ತು ಗೈಸ್. ಅಲ್ಲಿನೂ ಸಬ್ಸ್ಕ್ರೈಬರ್ಸ್ ನಾವು 1K ಸಬ್ಸ್ಕ್ರೈಬರ್ಸ್ದೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಆ ಟೈಮಲ್ಲಿ ಒಂದು ಸ್ವಲ್ಪ ನಾನು ಬೇರೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿದ್ದೆ. ಅದು ಆವಾಗ ಅದು ಸೆಲೆಬ್ರೇಷನ್ ಮಾಡಬೇಕು ಅಂತಲೇ ಅನಿಸಿರಲಿಲ್ಲ. ಅದೊಂದು ಸ್ವಲ್ಪ ಮೈಂಡು ಇದಾಗಿತ್ತು, ಅದರಿಂದ ನಾನು ಅದನ್ನು ಸೆಲೆಬ್ರೇಷನ್ ಮಾಡಿರಲಿಲ್ಲ. 2K ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಈ ಥರ ಮಾಡಿದರು ಸರ್ಪ್ರೈಸಾಗಿ. ಚೆನ್ನಾಗಿತ್ತು. ಅವತ್ತು ನನ್ನ ತಂಗಿ, ನನ್ನ ತಮ್ಮ ಮತ್ತು ನಮ್ಮ ಅತ್ತೆ ಮಗಳು ಎಲ್ಲ ಬಂದಿದ್ರು, ನಮ್ಮ ಚಿಕ್ಕಪ್ಪ ಅವರು ಎಲ್ಲ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅವತ್ತು ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಸೆಲೆಬ್ರೇಷನ್ ಇಷ್ಟೇ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ ನಾವು. ನನ್ನ ತಮ್ಮ ಅಂತೂ ನನ್ನ ವೀಡಿಯೋಸ್ಗೆಲ್ಲನೂ ಅವನು ನನಗೆ ಫುಲ್ಲು ರೇಗ್ಸದೆ ಅವನು. ಇವಾಗಲೂ ಅಷ್ಟೇ, ನಿನ್ನ ವೀಡಿಯೋಸ್ ಎಲ್ಲ ಇಷ್ಟು ಕಷ್ಟಪಟ್ಟು ನೋಡಿ ನಿಮಗೆ 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಅವ್ರನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡೋಕ್ಕೆ ದೇವ್ರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಕೊಂಡು ಆಶೀರ್ವಾದ ಮಾಡಿಬಿಟ್ಟು ಬಂದ. ಚೆನ್ನಾಗಿತ್ತು, ಫನ್ನಿಯಾಗಿ ಅವತ್ತು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬರ್ತ್ಡೇ ಸೆಲೆಬ್ರೇಷನ್ನು ಮತ್ತು 2K ಸಬ್ಸ್ಕ್ರೈಬರ್ಸ್ದು ಎರಡೂ ಒಂದೇ ದಿನನೇ ಮುಗಿಸ್ಬಿಟ್ವಿ. ಅವತ್ತಿಂದು ಅಲ್ಲಿಗೆ ಮುಗೀತು. ನಾನು 2K ಸಬ್ಸ್ಕ್ರೈಬರ್ಸ್ದು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೆ, ಆದರೆ ಅಲ್ಲೇ ಮುಗಿಸ್ಕೊಂಡ್ವಿ. ಮತ್ತೆ ಇನ್ನೊಂದು ಸತಿ ಏನು ಅಂತೇಳ್ಬಿಟ್ಟು ಅದನ್ನು ಅಲ್ಲಿಗೆ ಎಂಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ 2Kದು ಇದಿತ್ತಲ್ವ, ನಂಬರ್ಸ್ ಎಲ್ಲ ಇಟ್ಕೊಂಡು ಅದನ್ನು ವೀಡಿಯೋಸ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಅಷ್ಟೇ. ಆವತ್ತಿಂದ ವಿಡಿಯೋ ಅಷ್ಟೇ ಇದೆ, ಇನ್ನೇನು ಇಲ್ಲ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಅದೇ ನನ್ನ ಕಾಮೆಂಟ್ಸ್ ನೋಡಿ ನೇಣಾಕೊಂಡು ಸತ್ತೋಗ್ಬೇಕು ಅನಿಸುತ್ತೆ ಅಂದ್ರಲ್ವ, ಆ ಥರ ನೇಣಾಕೊಂಡು ಸತ್ತೋಗ್ಬೇಕು ಅನ್ನೋ ಥರ ಕಾಮೆಂಟ್ಸ್ ಯಾರೂ ಮಾಡಿಲ್ಲ ಇದುವರೆಗೂ. ಹೆಂಗೆ ಅಂತಂದರೆ ಎಲ್ಲರೂ ಅದೇ ನಾನೊಂದು ಹೇಳಿದ್ನಲ್ವ, ಒಂದು ಫ್ಯಾಮಿಲಿ ಮಾಡಿತ್ತು ನನಗೆ ಅಂತ, ಅದು ಒಂದು ಬಿಟ್ಟರೆ ಅದನ್ನು ಯಾರೂ ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಂದು ಇಬ್ಬರು ನೋಡಿದರು. ಯಾಕಂದ್ರೆ ಅದು 10 ಗಂಟೆಯಿಂದ 11 ಗಂಟೆ ಒಳಗಡೆ ನಡೆದಿದ್ದ ಮಾತುಕತೆ ಅಷ್ಟೇ. ಅದು ಅಲ್ಲಿಗೆ ಡಿಲೀಟ್ ಆಗಿಬಿಡ್ತು. ಅವರೂ ಅಷ್ಟೇ ಅದನ್ನು ಇಟ್ಕೊಂಡಿಲ್ಲ, ಯಾಕಂದರೆ ಅಷ್ಟೊತ್ತಲ್ಲಿ ಯಾರೂ ನೋಡೋಕ್ಕೆ ಚಾನ್ಸು ಇಲ್ಲ. ಮತ್ತೆ ಬಂದಿದ್ದು ಇದು ಒಂದು 4-5 ತಿಂಗಳಾದಮೇಲೆ ಸತ್ತೋಗ್ತೀನಿ ಅಂತಿದ್ರಲ್ಲ ಅಪ್ಪ. ಕಾಮೆಂಟ್ಸ ಯೂಟ್ಯೂಬ್ ಸವಾಸನೇ ನನಗೆ ಅವ್ರಿಗೆ ಯಾರೋ ಸಜೆಸ್ಟ್ ಮಾಡಿದ್ರಂತೆ, ನೀವು ಯೂಟ್ಯೂಬ್ ಮಾಡಿ, ನೀವು ಏನಾದರೂ ಅರ್ನ್ ಮಾಡ್ಬೋದಂತ. ಅದಕ್ಕೆ ಅವ್ರು ಅಂದಿರೋದು, ಯಪ್ಪ ಯೂಟ್ಯೂಬ್ ಮಾಡಲ್ಲ ನಾನು, ಬೇಕಾರೆ ನೇಣಾಕೊಂಡು ಸತ್ತೋಗ್ಬಿಡ್ತೀನಿ ಬಿಟ್ಟರೆ ಯೂಟ್ಯೂಬ್ ಮಾತ್ರ ಮಾಡಲ್ಲ. ಆ ಕಾಮೆಂಟ್ಸು ಅದು ಇದಕ್ಕೆಲ್ಲನೂ ನೋಡ್ತಾ ಇದ್ರೆ ನನಗಂತೂ ಹಂಗೆ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಥರ ಅನಿಸುತ್ತೆ. ಅಷ್ಟು ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ, ಅಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ.
ಅಂತೆಲ್ಲ ಹೇಳ್ತಾ ಇದ್ರಂತೆ. ಅಷ್ಟು ಬ್ಯಾಡ್ ಕಾಮೆಂಟ್ಸು, ಅಷ್ಟು ಕೆಟ್ಟದಾಗಿ ಯಾರೂ ಮೆಸೇಜ್ ಮಾಡಿಲ್ಲ. ಏನೋ ಮಾಡ್ತಾರೆ, ಏನೋ ಒಂದು ಹಾರ್ಟ್ ಕಳಿಸ್ತಾರೆ, ನೀವು ತುಂಬ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ ಅದೆಲ್ಲ ಮಾಡ್ತಾರೆ. ಅದು ನಾರ್ಮಲ್ಲು. ಅದರಲ್ಲೆಲ್ಲ ನೇಣಾಕೊಂಡು ಸತ್ತೋಗೋ ಥರ, ಅದರಿಂದ ಏನಾದರೂ ಮಾಡ್ಕೊಂಡು ಸತ್ತೋಗೋ ಥರ ಯಾರಿಗೂ ಆಗಲ್ಲ. ಎಂತೆಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೇ ಎಷ್ಟು ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾರೆ, ಎಷ್ಟು ಕೆಟ್ಟದಾಗೆಲ್ಲ ಟ್ರೋಲ್ ಮಾಡ್ತಾರೆ. ಅಂಥವ್ರೇನೇ ಅದನ್ನೆಲ್ಲನೂ ಇದು ಮಾಡ್ಕೊಂಡಿದ್ದಾರೆ. ಹೇಳದ್ನಲ್ವಾ, ಬೀದಿಲಿ ಹೋಗ್ಬೇಕಾರೆ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ. ಅದೇ ಥರ ಈ ಥರ ಬೊಗಳೋರು ಇದ್ದೇ ಇರ್ತಾರೆ. ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡಿರೋ ಮುಂದಕ್ಕೆ ಹೋಗ್ತಾ ಇರಬೇಕಷ್ಟೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ಆ ಥರ ಬ್ಯಾಡ್ ಕಾಮೆಂಟ್ಸ್ ಮಾಡಿಲ್ಲ. ಬೇಕಾದ್ರೆ ಇದುವರೆಗೂ ನೀವು ನಾನು ಒಂದು ಕಾಮೆಂಟ್ಸು ನಾನು ಡಿಲೀಟ್ ಮಾಡಿಲ್ಲ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಏನೇ ಕಾಮೆಂಟ್ಸ್ ಇದ್ರೂ ನೀವು ತುಂಬ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ಲು, ಹಾರ್ಟ್ ಕಳಿಸೋದು, ಐ ಲವ್ ಯು ಹೇಳ್ತಾರೆ, ಅದೆಲ್ಲ ಮಾಮೂಲಿ. ಅದನ್ನೆಲ್ಲ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅದನ್ನು ಕಳಿಸ್ತಾರೆ, ಏನೋ ಅವ್ರ ಪ್ರೀತಿ ಅವ್ರ ವಿಶ್ವಾಸ ಅದರಲ್ಲಿ ತೋರಿಸ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಬೇರೆ ಕೆಟ್ಟದಾಗಿ ಕಾಮೆಂಟ್ಗಳು ಯಾರೂ ಮಾಡಿಲ್ಲ. ಅದಕ್ಕೆಲ್ಲ ನೀವು ಅಷ್ಟೊಂದು ಸೂಸೈಡ್ ಮಾಡ್ಕೊಂಡು ಸತ್ತೋಗೋ ಥರ ಡಿಸಿಷನ್ ಎಲ್ಲ ತೊಗೊಬೇಡಿ. ನಿಮ್ಮ ಕೈಯಲ್ಲಿ ನನ್ನ ಕಾಮೆಂಟ್ಸು ನನ್ನ ವೀಡಿಯೋಸ್ ನೋಡೋಕ್ಕಾಗಲಿಲ್ಲ ಅಂದರೆ ವೀಡಿಯೋನೇ ನೋಡಬೇಡಿ, ಓಕೆನಾ? ಅಷ್ಟೇ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಬದುಕಕ್ಕೆ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಓಕೆ ದೇವ್ರೆ, ಅವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋ ಥರ ಎಲ್ಲನೂ ಮನಸ್ಸಾಗೆ ಕೊಡಬೇಡ. ಅವ್ರಿಗೂ ಮಕ್ಕಳಿದ್ದಾರೆ, ಒಂದು ಸ್ವಲ್ಪ ದಿನ ಬದುಕಲಿ, ಚೆನ್ನಾಗಿರಲಿ. ನನ್ನ ವೀಡಿಯೋಸ್ ನೋಡೋಕ್ಕೆ ಅವ್ರಿಗೆ ಆಗಲಿಲ್ಲ ಅಂತ ನನ್ನ ವೀಡಿಯೋಸ್ ಅವ್ರ ಕಣ್ಣಿಗೆ ಕಾಣಿಸ್ದಿರೋ ಥರನೇ ಮಾಡಿಬಿಡಪ್ಪ. ಅವರು ನನ್ನ ವೀಡಿಯೋಸ್ ನೋಡಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಅವ್ರ ಮಕ್ಕಳು ಗಂಡನೆಲ್ಲ ಯಾರು ನೋಡ್ತಾರೆ? ಅದಕ್ಕೆ ಓಕೆ, ಇದಿಲ್ಲಿಗೆ ಬಿಡೋಣ. ನೆಕ್ಸ್ಟು ಏನು ಗೊತ್ತಾ, ನಿಮ್ಗೇನಾದರೂ ಅನಿಸಿದ್ರೆ, ಏನಾದರೂ ಹೇಳಬೇಕು ನನಗೆ ಅನಿಸಿದ್ರೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ. ಇಲ್ಲ ಅಂತಂದರೆ ಬಂದು ಡೈರೆಕ್ಟಾಗೆ ನನ್ನ ಹತ್ರ ಮಾತಾಡಿ, ಓಕೆನಾ? ಅದು ಬಿಟ್ಟು ನನ್ನ ಬಗ್ಗೆ ಅಲ್ಲಿ ಆಡ್ಕೊಳ್ಳೋದು ಎಲ್ಲ ಆಡ್ಕೊಳ್ಳೋದು, ಹೇಳೋರಿಲ್ಲ ಕೇಳೋರಿಲ್ಲ, ಗಂಡ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾನೆ, ಅದೇನೋ ಏನೋ ಹೇಳ್ತಾರೆ, ನಂಗೆ ಅದೆಲ್ಲ ಹೇಳೋಕ್ಕೆ ಬರಲ್ಲ ಆ ಮಾತುಗಳೆಲ್ಲನೂ. ಆ ಥರ ಎಲ್ಲ ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಬಿಟ್ಟು ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಸಂಸಾರ, ನಿಮ್ಮದೇನೈತೆ ಅದನ್ನು ನೋಡ್ಕೊಳ್ಳಿ. ಅದು ಬಿಟ್ಟು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಬರಬೇಡ್ರಿ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ನನ್ನ ಗಂಡ ಇದ್ದಾನೆ. ನನ್ನ ಗಂಡ ನನಗೇನು ಬೇಕು, ನನಗೇನು ಬೇಡ, ನಾನು ಯಾವ ಥರ ಇರಬೇಕು, ನಾನು ಯಾವ ಥರ ಬಟ್ಟೆ ಹಾಕಬೇಕು, ನಾನು ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಪ್ರತಿಯೊಂದು ಗೈಡ್ ಮಾಡೋಕ್ಕೆ ನನ್ನ ಗಂಡ ಇದ್ದಾನೆ. ನಾನು ನೋಡ್ಕೊತಾನೆ. ನನಗೆ ಏನು ಬೇಕಂದ್ರೆ ಅವ್ರು ನೋಡ್ಕೊತಾರೆ. ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಫಸ್ಟು ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ, ನಿಮ್ಮದೇನಿದೆ ಕಷ್ಟ ಸುಖ ಅದನ್ನು ನೋಡ್ಕೊಳ್ಳಿ. ಯಾಕೆ ಅಂದರೆ ನಮ್ಮ ಕಷ್ಟ ನಾವೇ ಪಡಬೇಕು, ಯಾರು ಬಂದು ನಿಮ್ಗೆ ಹೆಲ್ಪ್ ಮಾಡಲ್ಲ. ನೀವು ಬಂದು ನನ್ನ ಬಗ್ಗೆ ಮಾತಾಡಿಕೊಂಡು, ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡು, ನನ್ನ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನಿಮ್ಗೇನಾದರೂ ಕಷ್ಟ ಬಂದಾಗ ನಾನು ಬರಲ್ಲ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ. ನಿಮ್ಮ ಕಷ್ಟ ನೀವೇ ಪಡಬೇಕು. ಅದರಿಂದ ಆ ಕಷ್ಟ ಬರ್ದಿರೋ ಥರ ನಿಮ್ಮ ಕೆಲಸ ಏನಿದೆ, ನಿಮ್ಮ ಮನೆ ಸಂಸಾರ ಅವೆಲ್ಲ ಏನಿದೆ ಅದನ್ನು ನೀವೇ ನೋಡ್ಕೊಳ್ಳಿ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಬರಬೇಡ್ರಿ. ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಮನೆ ಅಷ್ಟೇ. ನನ್ನ ಬಗ್ಗೆ ಹೋಗಿ ಬೇರೆಯವ್ರ ಹತ್ರ ಹೇಳೋದು, ಬೇರೆಯವ್ರ ಹತ್ರ ಅಪಪ್ರಚಾರ ಮಾಡೋದು ಅವನ್ನೆಲ್ಲ ಬಿಟ್ಟಾಕಿ. ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ನಾನು ನೋಡ್ಕೊತೀನಿ. ಏನು ಮಾಡಬೇಕು ಅಂತ ನನಗೆ ಗೊತ್ತು, ಹೆಂಗಿರಬೇಕು ಅಂತ ನನಗೆ ಗೊತ್ತು. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇದನ್ನು ಯಾರು ಆಡ್ಕೊಂಡಿರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿ ಅನ್ವಯಿಸಿರುತ್ತೆ. ಅವ್ರಿಗೆ ಈ ವಿಡಿಯೋ ನೋಡಿದ ತಕ್ಷಣ ನಾನು ಹೇಳಿರೋ ಪ್ರತಿ ಒಂದು ಮಾತೂ ಅವ್ರಿಗೆ ಏನಕ್ಕೆ ಇವಳು ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಕರೆಕ್ಟಾಗಿ ಜ್ಞಾಪಕ ಬಂದಿರುತ್ತೆ ಅಷ್ಟೆ. ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನೂ ಏನಾದರೂ ಇದೇ ಥರ ಈ ವಿಡಿಯೋ ನೋಡಿದ ಮೇಲೂ ನನ್ನ ಬಗ್ಗೆ ಏನಾದರೂ ಅವ್ರ ಹತ್ರ ಹಂಗೆ ಇವ್ರ ಹತ್ರ ಹಿಂಗೆ ಅಂತ ಮಾತಾಡಿದ್ದು ಗೊತ್ತಾದರೆ, ಯಾರು ಏನಕ್ಕಂದ್ರು ಅಂತ ಡೀಟೇಲಾಗಿ ಅವ್ರ ಬಗ್ಗೆ ಅವ್ರ ಹೆಸರು ಹೇಳಿ ವಿಡಿಯೋದಲ್ಲಿ ಬೈಬೇಕಾಗುತ್ತೆ. ಅಷ್ಟೆಲ್ಲ ಬೈಸ್ಕೊಳ್ಳೋ ಆಸೆ ಇಲ್ಲ ಅಂತಂದರೆ ಸೈಲೆಂಟಾಗಿದ್ದರೆ ಸರಿ. ಇಲ್ಲ ನಮಗೆ ಬೈಸ್ಕೋಬೇಕು ಅನ್ನೋ ಆಸೆ ಇದ್ದರೆ ಹೋಗಿ ನನ್ನ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡಿ. ಪ್ರತಿಯೊಂದೂ ನಾನು ಬಂದು ನಿಮ್ಮ ಹತ್ರ ಕೇಳಲ್ಲ, ನೀವು ಯಾಕೆ ಹಂಗಂದ್ರಿ, ನನ್ನ ಬಗ್ಗೆ ಯಾಕೆ ಹಿಂಗೆ ಮಾಡಿ. ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ನೀವು ಯಾರು, ನೀವು ಎಲ್ಲಿದ್ದೀರಾ, ನೀವೇನಾಗಬೇಕು ನನಗೆ, ಪ್ರತಿಯೊಂದೂ ಬಂದು ಇಲ್ಲಿ ಕೂತ್ಕೊಂಡು ವಿಡಿಯೋ ಮುಂದೆ ಮಾತಾಡಿ ಜನಗಳಿಗೆ ಕೊಡ್ತೀನಿ ಆಪ್ಷನ್ಸ್. ಅವ್ರು ಮಾಡ್ತಾರಲ್ಲ ಪ್ರತಿಯೊಂದು ಕಾಮೆಂಟ್ಸು, ಅದನ್ನು ಕೇಳಿಸ್ಕೊಂಡು ನಿಮ್ಮ ಲೈಫ್ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವಾಗ ಮಾಡ್ಕೊಳ್ಳಿ. ಓಕೆ, ಇಲ್ಲಿವರೆಗೂ ನನ್ನ ಬಗ್ಗೆ ಮಾತಾಡಿದ್ದು ಸಾಕು. ನಿನ್ನ ಫ್ಯಾಮಿಲಿ ಏನಿದೆ, ನಿನ್ನ ಗುರಿ ಏನಿದೆ, ನೀವು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ, ನನ್ನ ಬಗ್ಗೆ ಅಲ್ಲ. ಓಕೆ,
ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿಂದ ನನ್ನ ಮಾತು ಕೇಳಿಸ್ಕೊಂಡು ಕೂತ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ವಿಡಿಯೋ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕಾಮೆಂಟ್ ಮಾಡಿಬಿಟ್ಟು ಹೋಗಿ, ಮಿಸ್ ಮಾಡಬೇಡಿ. ಓಕೆ ಗೈಸ್, ಬಾಯ್.